ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಈಗ 7 ಗಂಟೆ. ನಾನು 6:30ಗೆ ಎದ್ದು ಇವತ್ತು, ಯಾಕಂದರೆ 4-5 ದಿನದಿಂದ ಜ್ವರ ಥಂಡಿ ಎಲ್ಲ ತುಂಬ ಜೋರಿತ್ತು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತೆದ್ದೆ, ನಿನ್ನೆ ಎಲ್ಲ ಮಾಡ್ಕೊಂಡೇ ಇದ್ದೆ. ಅಷ್ಟು ಮೈಕೈ ನೋವು, ಥಂಡಿ, ಜ್ವರ ಎಲ್ಲ ಇತ್ತು, ಗಂಟಲು ನೋವು ಎಲ್ಲ. ಈಗ ಹೊಸದಾಗಿ ಎಲ್ರಿಗೂ ಬಂದಿದೆ ಅದು ಜ್ವರ, ಥಂಡಿ ಮತ್ತು ಗಂಟಲು ನೋವಿಂದ ಜ್ವರ. ಇದು ಹೊಸ ಟೈಪ್ ಜ್ವರ, ಏನೋ ಗೊತ್ತಿಲ್ಲ. ಹಾಗಾಗಿ ರೂಟೀನೆಲ್ಲ ಚೇಂಜ್ ಆಗಿತ್ತು 4-5 ದಿನದಿಂದ. ಬೆಳಿಗ್ಗೆ ಬೇಗ ಏಳೋದಿಲ್ಲ, ಆಮೇಲೆ ವಾಕಿಂಗೂ ಇಲ್ಲ, ಏನೂ ಇಲ್ಲ. ಸೊ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತೆದ್ದೆ. ಈಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡೋಣ ಅಂತ ಇದ್ದೇನೆ. ಯಾಕಂದರೆ ನಿನ್ನೆ ಹಿಟ್ಟು ರುಬ್ಲಿಗೂ ಕೂಡ ಆಗಲಿಲ್ಲ, ಯಾವುದಕ್ಕೂ ಹೇಳಲಿಕ್ಕೆ ಆಗಲಿಲ್ಲ ನಿನ್ನೆ. ಸೊ ಇವತ್ತು ಎದ್ದು ಏನು ಮಾಡೋದು ಅಂತಂದರೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಿರ್ತೇನೆ. ಚಿತ್ರಾನ್ನ ಮಾಡೋಣ ಅಂಥೇಳಿ ಒಗ್ಗರಣೆಗೆಲ್ಲ ಇಟ್ಟೆ. ಅದು ನೋಡಿದ್ರೆ ತುಂಬ ಎಣ್ಣೆ ಹೆಚ್ಚಿಗೆ ಬಿದ್ದುಬಿಡ್ತು. ಎಂತ ಮಾಡಲಿಕ್ಕಾಗೋದಿಲ್ಲ, ಹಾಗೆ ಒಗ್ಗರಣೆ ಹಾಕಿಬಿಟ್ಟೆ. ನೋಡಿ, ಆಕಳು ನನಗೆ ಕಾಯ್ತಾ ಇದೆ, ಕಚ್ಕೊಡ್ತೇನೆ ಅಂತ ಹೇಳಿ. ಈಗ ಟೈಮು 10:30. ನಾನು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂಥೇಳಿ ಬಂದೆ. ಪಾಟಿಗೆಲ್ಲ ನೀರು ಕಡಿಮೆ ಆಗಿತ್ತು, ಬಾಡೋದಾಗಿತ್ತು ಗಿಡಗಳೆಲ್ಲ. ಹಾಗಾಗಿ ಒಂದು ಸಲ ನೀರು ಹಾಕೊಳ್ಳೋಣ ಅಂಥೇಳಿ ದಿನ ಏನು ನೀರು ಹಾಕಬೇಕಂತೇನಿಲ್ಲ. ಆಕಳು ನೋಡಿ ಒಳಗೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ, ಅದಕ್ಕೆ ಅಕ್ಕಚ್ಚು ಕೊಟ್ಟಾಗಿದೆ. ಈ ಹೂವಿನ ಗಿಡಗಳ ಮಧ್ಯದಲ್ಲಿ ಅಡಿಕೆ ಬಿದ್ದು, ಪಕ್ಕದವನ ಮನೆಯವರ ಅಡಿಕೆ ಗಿಡ ಇದೆ, ಅಲ್ಲಿಂದ ಅಡಿಕೆ ಬಿದ್ದು ಅಡಿಕೆ ಸಸಿಯಾಗಿದೆ. ನಾನು ಎಲ್ಲ ತೆಗೆದಿಟ್ಟೆ, ನಮ್ಮ ಮನೇಲಿ ನೆಡಲಿಕ್ಕೆ ಜಾಗ ಇಲ್ಲ ಅಂಥೇಳಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ, ಮತ್ತು ನವಿಲ್ಕೋನು ಸಾರು ಮಾಡೋಣ ಅಂಥೇಳಿ ತೊಗರಿಬೇಳೆ ಹಾಕಿ. ಇವತ್ತು ಅಡುಗೆಗೆ ಇಷ್ಟೇ: ಕುಚ್ಚಲಕ್ಕಿ ಅನ್ನ, ನವಿಲ್ಕೋನು ಸಾರು ಮತ್ತು ಮೆಂತ್ಯ ಪಲ್ಯ ಅಷ್ಟೇ. ನಮ್ಮ ಮನೆಯವರು ಮೊನ್ನೆನೇ ಪಪ್ಪಾಯ ತಂದಿದ್ರು, ಕಾಯಿ ಇತ್ತು. ಅದು ಮೊನ್ನೆನೇ ಕಟ್ ಮಾಡಬೇಕಿತ್ತು, ಸ್ವಲ್ಪ ಹೆಚ್ಚಿಗೆ ಹಣ್ಣಾಯಿತು. ಆದರೂ ಚೆನ್ನಾಗಿದೆ. ಆದರೆ ಇದು ಇಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ, ಈ ಕಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ, ಈ ಕಲರ್ ತಕ್ಕ ಹಾಗೆ ಸ್ವೀಟ್ ಇಲ್ಲ. ಇದು ಸ್ವಲ್ಪ ಚಪ್ಪೆನೇ ಇದೆ. ಸಪ್ಪಗೆ ಇದ್ದರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ತಿನ್ನೋದು. ಪಪ್ಪಾಯ, ಅನಾನಸ್ ತುಂಬ ಇಷ್ಟ ನನಗೆ. ನಾಲ್ಕೈದು ದಿನದಿಂದ ಆರಾಮಿರಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ದೇನೆ. ಮುಖನೂ ಸ್ವಲ್ಪ ಬಾಡೋಗಿದೆ ನೋಡಿ. ಮಧ್ಯದಲ್ಲಿ 1-4 ದಿನ ಚಳಿ ಬಿತ್ತಲ್ವ, ಹಾಗಾಗಿ ಒಂದು ಸಲ ವಾಕಿಂಗ್ ಹೋಗ್ತೇನೆ ಬೆಳಿಗ್ಗೆನೆ. ಹಾಗಾಗಿ ಥಂಡಿ, ಮೈಕೈ ನೋವು, ಜ್ವರ ಎಲ್ಲ ಬಂದುಬಿಡ್ತು. ಈಗ ಸ್ವಲ್ಪ ಕಡಿಮೆ ಆಯಿತು. ಆದರೂ ಇನ್ನು 1-4 ದಿನ ವಾಕಿಂಗ್ ಹೋಗೋದಿಲ್ಲ, ಸ್ವಲ್ಪ ಹೆಲ್ತ್ ಸರಿ ಆಗುವವರೆಗೂ, ಆಮೇಲೆ ಹೋಗ್ತೇನೆ. ನಾನೀಗ ಅಡುಗೆ ಮಾಡೋಣ ಅಂಥೇಳಿ ಕಿಚನಿಗೆ ಬಂದೆ. ಇವತ್ತು ನವಿಲ್ಕೋನ್ ಮತ್ತು ತೊಗರಿಬೇಳೆ ಹಾಕಿ ಸಾರು ಮಾಡೋಣ ಅಂಥೇಳಿ, ಮತ್ತು ಮೆಂತ್ಯ ಸೊಪ್ಪು ಇದೆ ಸ್ವಲ್ಪ, ಅದ್ರದ್ದು ಪಲ್ಯ ಮಾಡೋಣ ಅಂಥೇಳಿ ಬಂದೆ. ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೇನೆ. ಜ್ವರ ಬಂದು ಎಲ್ಲ ನರ್ವಸ್ ಆಗೋಗ್ಬಿಟ್ಟಿದ್ದೀನಿ ನಾನು. ನವಿಲ್ಕೋನು ಅಂದರೆ ಕುಕ್ಕರಲ್ಲೇ ಬೇಯಿಸ್ಕೊಳ್ತೇನೆ, ಇಲ್ಲಾಂದರೆ ಸ್ವಲ್ಪ ಅದು ಗಟ್ಟಿ, ಅದು ಬೇಯೋದಿಲ್ಲ. ಈಗೀಗ ನಮ್ಮ ಕುಕ್ಕರಿಗೆ ಏನಾಗಿದೆ ಏನೋ ಗೊತ್ತಿಲ್ಲ. ಮೊದಲೇ ಬೇಳೆ ಮತ್ತು ನವಿಲ್ಕೋನು ಎಲ್ಲ ಇದ್ದರೆ ಒಂದೇ ಸಲ ಹಾಕಿ ಬೇಯಿಸ್ಕೊಂಡ್ರೆ ಬೇಯ್ತಿತ್ತು. ಈಗ 2-3 ವಿಸಿಲ್ ಹಾಕಿದ್ರೂ ಅದು ಸ್ವಲ್ಪ ಬೇಯೋದಿಲ್ಲ. ಹಾಗಾಗಿ ಬೇಳೆ ಬೇರೆ ಮತ್ತು ನವಿಲ್ಕೋನು ಬೇರೆ, ಹೀಗೆ ಸಪ್ರೇಟ್ ಬೇಯಿಸ್ಕೊಂಡೆ. ಈ ಕಡೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ ಒಗ್ಗರಣೆ ಹಾಕ್ಕೊಂಡು, ಅಂದರೆ ಅದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರ್ತದೆ. ಹಾಗಾಗಿ ಈರುಳ್ಳಿ ಒಗ್ಗರಣೆನೇ ಹಾಕಿದೆ. ದಿನ ಇದೇ ಕೆಲಸ, ಅಡುಗೆ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಮನೆ ಕೆಲಸನೇ. ಮತ್ತು ನಮಗೆಲ್ಲ ಬೇರೆ ಹೊರಗಡೆ ಏನು ದುಡಿಬೇಕಂತೇನಿಲ್ಲ ಅಲ್ಲ, ಹಾಗಾಗಿ ಮನೆ ಕೆಲಸನೇ ನೀಟಾಗಿ ಮಾಡ್ಕೊಂಡಿರೋದು. ಕುಕ್ಕರಲ್ಲಿ ಬೇಳೆ ಬೇಯಿತು ಮತ್ತು ನವಿಲ್ಕೋನು ಕೂಡ ಬೆಂತು. ಅದನ್ನ ಸಾರು ಮಾಡಲಿಕ್ಕೆ ಇಟ್ಕೊಂಡೆ. ಈಗ ಮಸಾಲೆ ಕೂಡ ರುಬ್ಕೊಂಡಿಟ್ಟಿದ್ನಲ್ವ, ಹಾಗಾಗಿ ಎಲ್ಲ ಬೇಗ ಕೆಲಸ ಮಾಡಿಕೊಂಡೆ. ಸಾರಿಗೂ ರೆಡಿ ಆಯಿತು, ಒಗ್ಗರಣೆ ಒಂದು ಹಾಕೋದಿದೆ. ಮೆಂತ್ಯ ಸೊಪ್ಪಿಗೆ ನಾನು
ಹಸಿಮೆಣಸು ಹಾಕೋದಿಲ್ಲ ಒಗ್ಗರಣೆಗೆ. ಅಂದರೆ ಖಾರದ ಪುಡಿ ಹಾಕಿದ್ರೆ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತದೆ ಮತ್ತು ಟೇಸ್ಟು ಕೂಡ ಬೇರೆ ಒಂದು ಡಿಫ್ರೆಂಟ್ ಥರ ಆಗಿರ್ತದೆ. ಹಸಿಮೆಣಸು ಹಾಕೋದಕ್ಕಿಂತನೂ ಖಾರದ ಪೌಡ್ರ್ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜಾಗಿ ಚೆನ್ನಾಗಿ ಕಾಣಿಸುತ್ತೆ. ಕಡಲೆಬೇಳೆ ಹಾಕಬೇಕು ಸ್ವಲ್ಪ, ನಾನು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ. ಶೇಂಗಾನೂ ಹಾಕಿದೆ ನಾನು. ಆ ಶೇಂಗಾ ಎಲ್ಲ ತಿನ್ನಬೇಕಂತಾರಲ್ಲ, ಹಾಗಾಗಿ ಈ ರೀತಿ ತಿನ್ನೋದು. ಅಡುಗೆ ಕೆಲಸ ಮುಗಿತಾ ಬಂತು, ಸ್ವಲ್ಪ ಸ್ವಲ್ಪ ಇದೆ. ಮೆಂತ್ಯ ಪಲ್ಯ ಆಯಿತು, ಆಮೇಲೆ ನವಿಲ್ಕೊಂದು ಸಾರು ಕೂಡ ಆಯಿತು. ಇದಕ್ಕೆ ಒಗ್ಗರಣೆ ಒಂದು ಕೊಟ್ಟರೆ ಆಯಿತು. ಇಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ, ಅದು ಅನ್ನ ಎಲ್ಲ ಆಯಿತು, ಸೀಟೆಲ್ಲ ಆಯಿತು. ಅದು ಕುಕ್ಕರ್ ಸ್ವಲ್ಪ ಆರಿದ ಮೇಲೆ ಅನ್ನ ಬಾಗಿಸ್ಕೊಳ್ಳೋದು. ಅಡುಗೆ ಕೆಲಸ ಎಲ್ಲ ಮುಗೀತು. ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಆರಾಮಿರಲಿಲ್ಲ. ಸೊ ಹಾಗಾಗಿ ನೆಲ ಒರೆಸ್ಲಿಕ್ಕೂ ಒಬ್ರಿಗೆ ಹೇಳಿದ್ದೆ. ಒಂದು 4 ದಿನ ಆಯಿತು ನನಗೆ ಥಂಡಿ ಜ್ವರ ಬಂದಾಗಿಂದ ಒಬ್ರಿಗೆ ಹೇಳಿದ್ದೆ ನೆಲ ಒರೆಸ್ಲಿಕ್ಕೆ. ಅವರು ಇವತ್ತು ಕೂಡ ಅವ್ರು ಬರ್ತಾರೆ, ನೆಲ ಒರೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಏನೂ ಕೆಲಸ ಇಲ್ಲ, ಈಗ ಸ್ನಾನ ಮಾಡಿ ರೆಸ್ಟ್ ತಗೋದಷ್ಟೇ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಬಟ್ಟೆನೆಲ್ಲ ಒಗ್ದು ಹಾಕಿದೆ. ಅಂದರೆ ಒಗ್ದು ಹಾಕಿದ್ರೆ ನಾನಲ್ಲ, ಮಷಿನ್ ಒಗಿತು. ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಬಿಸಿಲಿತ್ತು ಅಂಥೇಳಿ ಬಿಸಿಲಿಗೆ ಹಾಕಿದೆ. ಇದು ಕೊಬ್ಬರಿ ನೋಡಿ, ಕೊಬ್ಬರಿ ಹಾಳಾದ ಕೊಬ್ಬರಿ, ಅದನ್ನೆಲ್ಲ ಬಿಸಿಲಿಗೆ ಹಾಕಿದೆ. ಹಾಯ್ ಫ್ರೆಂಡ್ಸ್, ಈ ಟೈಮ್ ಈಗ 5 ಗಂಟೆ. 7 ಗಂಟೆಗೆ ಅಂದರೆ ಶ್ರೀರಾಮ ದಿಗ್ವಿಜಯ ರಥ ನಮ್ಮ ಹಳದಿಪುರಕ್ಕೆ ಬರ್ತದೆ, ನಮ್ಮೂರಿಗೆ. ಅದು ಬಳಕೂರಿಂದ ಇಲ್ಲಿ ಬರೋದು. ಹಾಗಾಗಿ ನಾವೆಲ್ಲ ಇವತ್ತು ರಥಯಾತ್ರೆಗೆ ಹೋಗಬೇಕು. ಅಂದರೆ ರಾಮ ದೇವಸ್ಥಾನದಿಂದ ನಮ್ಮ ಮಠ ಗೋಪಿನಾಥ ಮಠದವರೆಗೂ ರಥ ಯಾತ್ರೆ ಇರುತ್ತದೆ. ಅಂದರೆ ರಥ ತಗೊಂಡು ಹೋಗ್ತಾರೆ. ಸೊ ನಾವೆಲ್ಲ ಹೋಗ್ತಾ ಇದ್ದೇವೆ. ಅಂದರೆ ಈಗ ಇನ್ನು ಲೇಟ್ ಇದೆಯಲ್ವಾ, ಸೊ ಹಾಗಾಗಿ ರೆಡಿ ಆಗಲಿಲ್ಲ. ನನ್ನ ಮಗಳಿನ್ನು ಸ್ಕೂಲಿಂದ ಬರಲಿಲ್ಲ. ಅವಳು ಬಂದ ಮೇಲೆ ಅವಳಿಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಆಮೇಲೆ ಹೋಗೋದು. ಇವತ್ತು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಇದೆ. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆದರೆ ವಿಡಿಯೋ ಮಾಡ್ತೇನೆ, ಇಲ್ಲಾಂದರೆ ನಿಮಗೆ ಹೀಗೆ ಹೇಳ್ತೇನೆ ಏನೇನಾಯಿತು ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ. ನೋಡೋಣ ಏನೇನಾಗುತ್ತೆ. ಶೇರ್ ಮಾಡ್ಕೊಳ್ಳಿಕ್ಕಾದರೆ ಶೇರ್ ಮಾಡ್ಕೊಳ್ತೇನೆ. ಬಾಯ್. ರಾಮ ರಥಯಾತ್ರೆಗೆ ನಾವು ಹೋಗಲಿಕ್ಕೆ ರೆಡಿ ಆದ್ವಿ ನೋಡಿ. ಮಯಾಂಕ್ ಕೂಡ ಇಲ್ಲ ಬಂದಿದ್ದೆ, ನಮ್ಮ ಜೊತೆ ಹೋಗೋಣ ಅಂಥೇಳಿ. ನಾನು ನನ್ನ ಮಗಳು ನಿಂತ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ ಹೋಗೋಕ್ಕಿಂತ ಮೊದಲು. ನಾವು ಹೋಗಿ ಎಲ್ಲ ದೀಪ ಎಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿತ್ತಂದರೆ 2 ಕಣ್ಣು ಸಾಕಾಗೋದಿಲ್ಲ ನೋಡಲಿಕ್ಕೆ. ಆ ಥರ ವೈಭೋಗದಿಂದ ನಡೆಯಿತು ನಮ್ಮದು ಶ್ರೀರಾಮ ದಿಗ್ವಿಜಯದ ರಥಯಾತ್ರೆ. ರಾಮ ದೇವಸ್ಥಾನದಿಂದ ಹೊರಟಿರುವ ಈ ರಥಯಾತ್ರೆ ನಮ್ಮ ಮುಖ್ಯ ಪ್ರಾಣಾಂತಕ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಿಂದ ಆಮೇಲೆ ಹಾಗೆ ಗೋಪಿನಾಥ ಮಠಕ್ಕೆ ಬಂತು. ಎಲ್ಲ ವೇಷಧಾರಿಗಳೆಲ್ಲ ವೇಷ ಹಾಕ್ಕೊಂಡು ನೋಡಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ಅದಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತು, ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತು. ಅದರಲ್ಲೂ ಕತ್ಲೆ ಆಗಿತ್ತಲ್ವ, ಸೊ 7:30 8 ಗಂಟೆ ಆಗಿತ್ತು ರಥ ಬರಲಿಕ್ಕೆ. ನೋಡಿ, ದೇವರ ದರ್ಶನ ನೀವು ಕೂಡ ಮಾಡಿ. ಪಟಾಕಿ ಎಲ್ಲ ಸಿಡಿಸಿದ್ರು. ಪೂರ್ಣಕುಂಭ ಸ್ವಾಗತ ಎಲ್ಲ ಇತ್ತು, ಪೂರ್ಣಕುಂಭ ಸ್ವಾಗತ. ಮತ್ತು ನಾವೆಲ್ಲ ದೀಪ ಹಿಡ್ಕೊಂಡಿದ್ವಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ನಾವು ತಾರಕ ಮಂತ್ರನ ಹೇಳ್ತಾ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಮಕ್ಕಳೆಲ್ಲ ತಾಳ ಗೀಳ ಹಾಕ್ಕೊಂಡು, ನನ್ನ ಮಗಳು ಅಲ್ಲಿ ಹಿಂದಿದ್ದಾಳೆ ನೋಡಿ, ಎಲ್ಲೋ ಡ್ರೆಸ್ಸು. ಬೇರೆ ಬೇರೆ ರಾಮ, ಸೀತೆ, ಹನುಮಂತ, ಲಕ್ಷ್ಮಣ ಈ ರೀತಿ ಎಲ್ಲ ಯಕ್ಷಗಾನದ ಪಾರ್ಟ್ ಮತ್ತು ಎಲ್ಲ ವೇಷ ಎಲ್ಲ ಹಾಕಿದ್ರು ನೋಡಿ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಕೊಳ್ತಾ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. 2 ಕಣ್ಣು ಸಾಕಾಗೋದಿಲ್ಲ ನೋಡಲಿಕ್ಕೆ. ನೋಡಿ, ಇದನ್ನು ನೀವು ನೋಡಿ ಆನಂದಿಸಿ. ಹಾಗಾಗಿ ನಾವು ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ. ಅಲ್ಲಿ ರಶಲ್ಲಿ ಮತ್ತು ನಾವು ದೀಪ ಹಿಡ್ಕೊಳ್ತೇವೆ ಮತ್ತು ತಾಳೆ ಇರುತ್ತೆ ಅಂತ ಹೇಳಿ ನಾನು ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ. ಫಂಕ್ಷನಿಗೆಲ್ಲ ದೇವ್ರ ಫಂಕ್ಷನಿಗೆಲ್ಲ ಹೋದಾಗ ನಾವು ಮೊಬೈಲಲ್ಲಿ ತೊಗೊಂಡು ಹೋಗಬಾರ್ದು ಆ್ಯಕ್ಚುಲಿ. ಯಾಕಂದರೆ ನಾವು ಅದನ್ನ ನೋಡಿ ಎಂಜಾಯ್ ಮಾಡಬೇಕು ಅಷ್ಟೇ. ರಥ ಮಠಕ್ಕೆ ಬಂದು ನಿಂತ್ಕೊಳ್ತು. ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರತಿ ಹರವಣ ಯಾರ್ಯಾರು ತಂದಿದ್ರು ಎಲ್ಲರೂ ಸಾಧಾರಣ ಎಲ್ಲರೂ ತೊಗೊಂಡು ಹೋಗಿದ್ರು. ಆರತಿ ಎಲ್ಲ ಹರವಣ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿದ್ರು ನೋಡಿ. ನೀವು ದರ್ಶನ ಪಡೀರಿ. ಎಲ್ಲ ದೇವರು ನಿಮಗೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನ ನಿಮಗೆ ನೆರವೇರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಾವು ಅದಷ್ಟೇ ಕೇಳ್ಕೊಳ್ಳೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.